ಸ್ಕಂದ IPS ಇರುವಾಗ ಏನದು ಸದ್ದು? ಬಂದೇ ಇರಿ. ಏನಣ್ಣ ಇದು? ನಮಗಿಂತ ಮುಂಚೆ ಬೇರೆ ಕಳ್ಳರು ಬಂದು ಕೈ ಕಾಲು ಕಟ್ಟಾಕ್ ಹೋಗ್ಬಿಟ್ಟವ್ರೆ. ಸರಿ ಬಾ ನಮ್ಮ ಮನೆಗೆ ಹೋಗೋಣ. ಯಾಕೋ? ಆಲ್ರೆಡಿ ಕೆಲಸ ಶುರು ಮಾಡಿದಾರಲ್ಲ. ಹಾಂ, ಅದಕ್ಕೆ ನೀನು ಎಷ್ಟೋ ಸಲ ಹೇಳಿದ್ಯಾ ಬೇರೆಯವ್ರು ಶುರು ಮಾಡಿ ಅರ್ಧಕ್ಕೆ ಬಿಟ್ಟೋಗಿರೋ ಕೆಲಸನ ನಾವು ಮುಂದುವರ್ಸೋದು ಬೇಡ ಅಂತ ಆರ್ಡ್ರ್ ಬೇರೆ ಪಾಸ್ ಮಾಡಿದ್ಯಾ. ಅದು ಪೇಂಟು, ಇದು ಕಳ್ತನ. ನಮ್ಮ ಹತ್ರ ವೆಪನ್ ಇದೆ. ಯಾರೇ ಇದ್ರು ಇದನ್ನು ತೋರಿಸಿ ಎದುರಿಸಿ ಕಳ್ತನ ಮಾಡೋಣ. ಒಂದು ನಿಮಿಷ ಬಂದೆ. ಯಾಕೋ ಇವ್ರನ್ನ ಆಲ್ರೆಡಿ ಕಟ್ಟಾಕಿದಾರಲ್ಲ, ಇವ್ರನ್ನ ಕಟ್ಟಾಕ್ಬೇಕು ಅಂತ ನಾವು ಒಗ್ಗೆ ತಂದಿದ್ದು. ಸುಮ್ಮನೆ ವೇಸ್ಟ್ ಆಯ್ತದಲ್ಲ, ಅದನ್ನ ಅಂಗಡಿ ಕೊಟ್ಟು ಮಿಠಾಯಿ ತಗೊಂಬಂದ್ಬಿಡ್ತೀನಿ. ಅಯ್ಯೋ, ನಿನ್ನ ಕೈ ಮುಗಿತೀನಿ, ಸುಮ್ಮನಿರೋ. ನಿನ್ನ ಲಕ್ನೋ ನೀನು ಕರ್ಕೊಂಬಂದು ನನ್ನ ಹತ್ರ ಕೆಲ್ಸಕ್ಕೆ ಸೇರಿಸಿದಾನಲ್ಲ, ಆ ನನ್ನ ಮಗನ ಮೊದಲು ಹೊಡಿಬೇಕು. ಅಣ್ಣಂದ್ರ, ನೀವು ಕಳ್ಳರು ಅಂತ ಗೊತ್ತು, ಆದರೆ ನಮ್ಮನೆ ಒಳಗಡೆ ಹೆಂಗೆ ಬಂದ್ರಿ? ನೀವೆಷ್ಟೇ ಬುದ್ಧಿವಂತಿಕೆ ತೋರಿಸಿದ್ರು ಕಳ್ಳರ ಮುಂದೆ ಏನೂ ನಡೆಯಲ್ಲ. ನಿಮಗೆ ಒಂದಾರಿ, ನಮಗೆ 101 ದಾರಿ. ನಾವು ಕದಿಬೇಕಾದ್ರೆ ಏನಾದರೂ ನೀವು ಅಡ್ಡ ಬಂದರೆ ಕತ್ತರಿಸ್ಬಿಡ್ತೀನಿ. ನಮ್ಮನೇಲಿ ಕಳ್ಳರು ಬಂದಿದಾರ? ಅದು ಬಾಹುಬಲಿ ಮತ್ತೆ ಕಟ್ಟಪ್ಪನ ವೇಷದಲ್ಲಿ. ನನಗೆ ಏನು ಮಾಡಲಿ? ಅಮ್ಮ ಮತ್ತೆ ತಾತನ್ನ ಬೇರೆ ಕಟ್ಟಾಕ್ಬಿಟ್ಟಿದ್ದೀನಿ. ದೇವ್ರೆ, ಅಪ್ಪ ಬೇರೆ ಮಕ್ಕಳು ವೇಸ್ಟು, ಅವ್ರ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಥರ ಮಾತಾಡಿ ಹೋದ್ರು. ನನಗಂತೂ ತುಂಬ ಭಯ ಆಗ್ತಿದೆ. ನಾನು ವೇಸ್ಟಾ ಅಥವಾ ಬೆಸ್ಟಾ? ಇಲ್ಲ ಇಲ್ಲ, ನಾನು ವೇಸ್ಟೇ. ಮಕ್ಕಳೇ, ನೀವು ಅಶಕ್ತರಲ್ಲ, ನಿಮ್ಮಲ್ಲೂ ಶಕ್ತಿ ಇದೆ. ಇಂದಿಗೂ ಎಷ್ಟೋ ಮಕ್ಕಳು ತಮ್ಮ ವಯಸ್ಸನ್ನ, ಶಕ್ತಿಯನ್ನ ಮೀರಿ ಸಾಹಸವನ್ನ ಮೆರೆದು ಎಷ್ಟೋ ಪ್ರಾಣಗಳ ರಕ್ಷಣೆಯನ್ನು ಮಾಡಿದ್ದಾರೆ, ದೇಶಕ್ಕೆ ಒಳಿತನ್ನು ಮಾಡಿದ್ದಾರೆ. ನೀವು ಆ ರೀತಿಯೇ ಆಗಬಹುದು. ಹಿರಿಯರೇ, ಮಕ್ಕಳ ಮುಂದೆ ಮಾತನಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ. ಅವರು ನೀವು ಊಹಿಸಿಕೊಂಡಿರುವುದಕ್ಕಿಂತಲೂ ಶಕ್ತಿವಂತರು. ಅವರ ಶಕ್ತಿ ಅವರ ಒಳಗೆಯೇ ಇದೆ. ಹನುಮನಿಗೆ ಶಕ್ತಿಯ ಅವಶ್ಯಕತೆ ಇರಲಿಲ್ಲ, ಒಂದು ಸ್ಫೂರ್ತಿಯ ಅವಶ್ಯಕತೆ ಇತ್ತು. ಅದನ್ನು ಹೆತ್ತವರಿಂದ, ಗುರುಗಳಿಂದ ಮಾತ್ರ ಕೊಡಲು ಸಾಧ್ಯ. ಒಂದು ಬಾರಿ ನಿಮ್ಮ ಮಕ್ಕಳಿಗೆ ನೀವು ಸ್ಫೂರ್ತಿಯನ್ನು ನೀಡಿ, ನಂತರ ಅವರು ಇಡೀ ಬ್ರಹ್ಮಾಂಡವನ್ನೇ ನುಂಗುವಷ್ಟು ಶಕ್ತಿವಂತರಾಗುತ್ತಾರೆ. ದೇವ್ರೆ ದೇವ್ರೆ, ನಮ್ಮ ತಾತ ಮತ್ತೆ ಅಮ್ಮನ ನೀನೇ ಕಾಪಾಡು. ನಾನು ಚಿಕ್ಕವನು, ನನ್ನ ಕೈಲಿ ಏನೂ ಆಗಲ್ಲ. ಕಳ್ಳರು ನೋಡಿದ್ರೆ ತುಂಬಾ ದೊಡ್ಡವರು, ನನ್ನ ಸಾಯಿಸೇ ಬಿಡ್ತಾರೆ. ಪ್ಲೀಸ್ ನೀನೇ ಕಾಪಾಡು. ಕಾಪಾಡಬೇಕಾದ ಜವಾಬ್ದಾರಿ ನಂದೇ ಕಂದ. ಆದ್ರೆ ಅವರಿಬ್ಬರನ್ನ ಇವತ್ತು ನೀನ್ ಕಾಪಾಡ್ತೀಯ. ನಿನ್ನಿಂದ ನಿನ್ ತಾಯಿ, ನಿನ್ ತಾತ ಇಬ್ಬರೂ ಉಳ್ಕೋತಾರೆ. ಮಕ್ಕಳು ಅಸಹಾಯಕರಲ್ಲ ಅನ್ನೋ ವಿಷಯನ ಜಗತ್ತಿಗೆ ನೀನ್ ಸಾರ್ತೀಯ. ತಥಾಸ್ತು. ಕಳ್ಳ ಸರ್, ಕಳ್ಳ ಸರ್, ನಮಗೇನು ಮಾಡಬೇಡಿ. ನಾವು ತುಂಬ ಒಳ್ಳೆ ಜನ.
ನಾವು ತುಂಬಾ ಕೆಟ್ಟ ಜನ ಶಿವಗಾಮಿ. ಅವಳು ಶಿವಗಾಮಿ ಅಲ್ಲಪ್ಪ, ಶಿವಪ್ರಸಾದನ ಹೆಂಡತಿ ಗಿರಿಜಾ. ನಂಗೆ ಗೊತ್ತು. ಹೌದಾ? ಅಂದ್ರೆ ನಿಮಗೆ ನಾವು ಪರಿಚಯದವರಾ? ಕಳ್ಳರಿಗೆ ಎಲ್ರ ಪರಿಚಯನೂ ಇರುತ್ತೆ, ಆದ್ರೆ ಕಳ್ಳರ ಪರಿಚಯ ಯಾರಿಗೂ ಇರಲ್ಲ. ಅದಕ್ಕೆ ನಮ್ಮನ್ನ ಕಳ್ಳರು ಅನ್ನೋದು. ಈಗ ನಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಸೀನಿಯರ್ ಸಿಟಿಸನ್ ವಿಶ್ವನಾಥ, ಅವಳು ನನ್ನ ಸೊಸೆ ಗಿರಿಜಾ. ನೀವು? ನಾನು ಇಲ್ಲ, ನಾವು ನಮ್ಮ ಹೆಸರನ್ನ ಯಾರಿಗೂ ಹೇಳೋದಿಲ್ಲ. ಹೇಳಿದ್ರೆ ನಮ್ಮ ಅಣ್ಣ ಹೊಡಿತಾನೆ. ಒಳಗಡೆ ತಿನ್ನಕ್ಕೇನಿದೆ ನೋಡ್ಕೊಂಬರಬ್ಬ. ಮಾವ ಯಾವುದು ಹುಚ್ಚರು ಗ್ಯಾಂಗು ಅನ್ಸುತ್ತೆ. ಅವ್ರ ಗ್ಯಾಂಗ್ ಅವ್ರಿಗೆ ಅವರೇ ಹೊಡಿತಾರೆ. ಅಯ್ಯೋ ಅವ್ರ ವಿಷಯ ಬಿಡಮ್ಮ. ಫೋನಲ್ಲಿ ಮಾತಾಡಿ ಬರ್ತೀನಿ ಅಂತ ಹೇಳಿದ್ರೆ ನನ್ನ ಮೊಮ್ಮಗ ಇನ್ನೂ ಬಂದಿಲ್ವಲ್ಲಮ್ಮ. ಸ್ಕಂದ ಎಲ್ಲೂ ಇದೆಯಾ? ಏನ್ರಿ ಅದು ಕುಸ್ಕುಸು? ಮಾತು ಬೇಡ, ಕಿವಿಲಿರೋದು ಕೂತ್ಕೇಳಿರೋದು ಬಿಚ್ಕೊಡೆ. ನೋಡಪ್ಪ, ನನ್ನ ಕುತ್ತಿಗೆ ಥೈರಾಯ್ಡ್ ಇದೆ, ಬೇಕಾದ್ರೆ ಬಿಚ್ಕೊಟ್ಬಿಡ್ತೀನಿ. ನನಗೂ ಮಾತ್ರೆ ನುಂಗಿ ಸಾಕಾಗಿದೆ. ಅಣ್ಣ, ಈ ತಾತ ಗಂಟಲ್ಲೇ ಯಾವ್ದೋ ರಾಡ್ ಇಟ್ಕೊಂಡಿದ್ದೀನಿ ಅಂತವನಲ್ಲ, ಕಿತ್ಕೊಂಡ್ ಬಂದ್ಬಿಡ್ಲಾ? ಅದ್ಯಾವುದೋ ಕಾಯಿಲೆ ಹೆಸರು ಕಣ, ಸುಮ್ನಿರ. ಏನ್ ತಾತ ತುಂಬಾ ಸ್ಮಾರ್ಟ್ ಆಗಿದ್ದೀನಿ ಅಂತ ನಿನಗೆ ನೀನು ಅನ್ಕೊಂಡ್ಬಿಟ್ಟಿದ್ಯಾ? ಜಾಸ್ತಿ ಮಾತಾಡಿದ್ರೆ ನುಂಗ್ ನೀರು ಕುಡಿದ್ಬಿಡ್ತೀನಿ. ನೀವು ನೀರು ಕುಡಿಯಕ್ಕೆ ಹೋದಾಗ ನನಗೂ ಒಂದು ಲೋಟ ತಂದ್ಕೊಡಿ, ತುಂಬಾ ಬಾಯಾರಿಕೆ ಆಗ್ತಿದೆ. ಬಂದೇ ರೀ ಸಿಸ್ಟರ್. ಕುಡಿಯಕ್ ನೀರ್ ಕೇಳ್ತಾವ್ರಣ್ಣ. ನಮ್ಮವ್ವ ಹೇಳ್ತಿದ್ಲು, ಶತ್ರುಗಳು ಕೇಳಿದ್ರು ಕುಡಿಯಕ್ ನೀರ್ ಕೊಡ್ಬೇಕು ಅಂತ. ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದಾರಪ್ಪ. ನಿನ್ನಂತವನು ಇಂಥ ಪಾಪಿ ಜೊತೆ ಯಾಕಪ್ಪ ಸೇರಕ್ಕೋದೆ? ರೇ ಶಿವಪ್ರಸಾದ್ ಅಂತ ಗಿರೀಶ್ ಅವ್ರೆ, ಸುಮ್ಮನೆ ಮೈ ಮೇಲಿರೋ ಒಡವೆ ಬಿಚ್ಕೊಡು, ಆಮೇಲೆ ಮನೆಗೆ ಕೈ ಹಾಕ್ತೀವಿ. ಅಬ್ಬ, ನನ್ನ ಮೊಮ್ಮಗನಿಗೆ ಏನೂ ಆಗಿಲ್ಲ. ಆ ಭಗವಂತನೇ ನಮ್ಮನ್ನೆಲ್ಲ ಕಾಪಾಡ್ತಾನೆ. ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಒಡವೆ ಬಿಚ್ಕೊಡು ಅಂದ್ರೆ ಹೇಗ್ ಬಿಚ್ಕೊಡ್ಲಿ? ಇರಿ ಸಿಸ್ಟರ್, ನಾನು ಬಿತ್ತೀನಿ. ಹೇಯ್, ಅದು ನಾನೇ ಅವ್ರ ಕುತ್ತಿಗೆ ಕೈ ಹಾಕಿ ಒಡವೆ ಬಿತ್ತೀನಿ ಅಂತ ಹೇಳ್ದೆ. ಏಯ್, ನಾಚಿಕೆ ಆಗಲ್ಲ ನಿನಗೆ? ನನಗಾಗುತ್ತೆ ತಾತ, ಇವನಿಗಿಲ್ಲ. ಏಯ್ ಮುಚ್ಚಲ, ಒಂದು ಅಸಹಾಯಕ ಹೆಣ್ಣಿನ ಕುತ್ತಿಗೆ ಕೈ ಹಾಕಿ ಒಡವೆ ತೆಗಿತೀನಿ ಅಂತೀಯಲ್ಲ. ಲೇ, ನಿಮಗೆ ಧೈರ್ಯ ಇದ್ರೆ ನನ್ನ ಹತ್ರ ಬಂದ್ರು. ಅಯ್ಯೋ ತಾತ, ನಿಮ್ಮ ಹತ್ರ ಬರ್ತಾ ಇದ್ವಿ, ಆದ್ರೆ ನಿಮ್ ಕತ್ತಲ್ಲಿರೋದಲ್ಲ ಬರೀ ರುದ್ರಾಕ್ಷಿ, ಇಲ್ಲಿ ಬಂಗಾರ ಇದೆ. ಅದನ್ನ ಯಾವುದೇ ಕಳ್ಳನ್ ಕೊಟ್ಟರು ಕಣ್ಣು ಮುಚ್ಕೊಂಡು 20,000 ಕೊಡ್ತಾನೆ. ಅಂದ್ರೆ ನೀವು ಕಳ್ರಲ್ವಾ? ಅದು ನಾನು ಅಯ್ಯೋ ಸಿಸ್ಟರ್, ಮದರ್ ಪ್ರಾಮಿಸ್, ನಾವು ಕಳ್ರೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ಆ ಬಂಗಾರ ನಾವು ಬಿಚ್ಕೊಂತೀವಿ, ಆಮೇಲೆ ಮನೇಲಿ ಏನೇನಿದೆ ಅಂತ ನೋಡ್ತೀವಿ. ನೋಡಪ್ಪ, ನನ್ನ ಕತ್ತಲ್ಲಿ ಈ ತಾಳಿ ಬಿಟ್ರೆ ಬೇರೆ ಏನೂ ಇಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಟು, ಆದ್ರೆ ಎದುರುಗಡೆ ಮಾತ್ರ ನೋಡ್ಬೇಡಿ. ಯಾಕೆ ನೋಡ್ಬಾರ್ದು? ಯಾಕೆ ಅಂದ್ರೆ ಎದುರುಗಡೆ ಇರೋದು ಈ ಸ್ಕಂದ IPS. ಬರೋ, ತಾಕತ್ತಿದ್ರೆ ಮುಟ್ಟು ಬರೋ. ಏ ಚಿಂಟು, ಸ್ಕಂದ! ಯೋ! ಸ್ಕಂದ! ಲೇ ಚೋಟ್ ಮೆಣಸಿಕಾಯಿ ಬಿಡಲ್ಲ ಕಣ ನಿನ್ನ. ದೊಣ್ಣೆ ಮೆಣಸಿನ್ಕಾಯಿಗಿನ್ನ ಚೋಟ್ ಮೆಣಸಿನ್ಕಾಯಿ ಕಣ ಖಾರ ಜಾಸ್ತಿ. ಮೆಣಸಿನ್ಕಾಯಿ ಚೋಟುದ್ದಾನಾದ್ರೂ ಇರ್ಲಿ, ಮಾರುದ್ದಾನಾದ್ರೂ ಇರ್ಲಿ, ಇಂಪಾರ್ಟೆಂಟ್ ಇರೋದು ಖಾರ ನೆತ್ತಿಗೆ ಏರ್ತಾ ಅಥವಾ ಗಂಟ್ಲಿಗಿಳಿತಾ ಅನ್ನೋದು. ಆದ್ರೆ ನನ್ನ ಕಥೆಯಲ್ಲಿ ಖಾರನ ಕಣ್ಣುಗಿಳಿಸ್ತೀನಿ. ಬೇಡ ಕಣ, ಬೇಡ ಹೇಳ್ತಿದ್ದೀನಿ, ಬೇಡ ಬೇಡ ಕಣ, ಬೇಡ. ಅಯ್ಯೋ ಅಯ್ಯೋ ಉರಿ, ಅಯ್ಯೋ ಕಣ್ಣು, ಅಯ್ಯೋ ನೀರು. ಖಾರ ಕಣ್ಣುಗಿಳ್ದಿದೆ, ಇನ್ನೂ ಅರ್ಧ ಗಂಟೆ ಇಲ್ಲೇ ಇರಿ, ಚೆನ್ನಾಗಿ ಮ್ಯಾರಿನೇಟ್ ಆಗ್ತೀರಾ. ನಾನು ಅಮ್ಮ ಮತ್ತೆ ತಾತನ ಬಿಡಿಸ್ಬೇಕು. ಅಮ್ಮ, ಸ್ಕಂದ, ನಿಂಗೇನೂ ಆಗಿಲ್ಲ ತಾನೆ? ನಂಗೇನೂ ಆಗಿಲ್ಲ. ಅಕ್ಕಪ್ಪ ಮತ್ತೆ ಬಾಹುಬಲಿನ ಬಿಡಲ್ಲ ನಾನು. ನೀ ಚಿಕ್ಕವನು, ಆ ದೊಡ್ಡವ್ರು ಏನ್ ಮಾಡ್ತೀಯೋ? ತಾತ, ಲಿಟಲ್ ದ ಮೂರ್ತಿ ಬಿಗರ್ ದ ಕೀರ್ತಿ. ಏನೋ ಹಾಗಂದ್ರೆ? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಆ ಬಾಹುಬಲಿ ಮತ್ತೆ ಕಟ್ಟಪ್ಪ ನಮ್ ತಾತ ಮತ್ತೆ ನಮ್ಮ ಮನೆ ಹೊಡೆಯಕ್ ಬರ್ತಾರ? ಅವ್ರ
ಅವ್ರನ್ನ ಮಾತ್ರ ಬಿಡಲ್ಲ ನಾನು. ಖಾರದ ಪುಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಸುಧಾರಿಸ್ಕೊಳಕ್ಕೆ ಇನ್ನು ಅರ್ಧ ಗಂಟೆ ಬೇಕು. ನೀರು ನೀರು ಎಲ್ಲ ನೀರು ನೋಡಿದ್ ನೆನಪು ಕಣ. ಓ ಬೆಂಗಳೂರಲ್ಲಿ ಎಲ್ಲ ತಣ್ಣ ನೀರು. ಬಾ ತಮಿಳ್ನಾಡಿಗೆ ಹೋಗೋಣ, ನಾವೇ ಬಿಟ್ಟಿರೋ ನೀರೈತಲ್ಲ. ಇತ್ಲಲ್ಲಿ ನೀರಿಟ್ಟಿದ್ದಾರೆ, ನಡಿಯ ಹೋಗೋಣ. ನಡಿ. ಅಮ್ಮ ಗಿರಿಜಾ, ನೀನು ಹೆತ್ತದ್ದು ಬರೀ ಮಗನಲ್ಲಮ್ಮ, ನನ್ನ ಮಗನ್ನ. ಅಣ್ಣ, ಆ ಕಿತ್ತೋಗಿರೋ ಫ್ಯಾನ್ ಅಂದ್ಬಿಟ್ಟು ಮಿಕ್ಕಿದನ್ನೆಲ್ಲ ಕಳ್ತನ ಮಾಡೋಣ ಕಣ. ಯಾಕೋ ಆ ಫ್ಯಾನ್ ತಗೊಂಡೋದ್ರೆ 600 ರೂಪಾಯಿ ಸಿಗುತ್ತೆ. ಫ್ಯಾನ್ ಹಾಕಿರೋ ತಣ್ಣಗಾಗಬೇಕು, ಅದ್ ನೋಡ್ರಿ ಉರಿತೈತೆ. ಸುಮ್ ತೊಳ್ಕೊಳ. ಇದೇನ ಇದು, ಎಷ್ಟು ತೊಳ್ಕೊಂಡ್ರು ಕಣ್ಣು ಮೂಗು ಮತ್ತೆ ಉರಿತಾನೆ ಇದೆಯಲ್ಲೋ. ಅಣ್ಣ, ಇದು ಯಾರೋ ಬಟ್ಟೆ ಜಾಲ್ಸಿರೋ ಸೋಪ್ ನೀರು. ಅಯ್ಯೋ ನನ್ನ ಮಗನೇ, ಮುಂಚೆನೆ ಹೇಳೋದಲ್ವೇನ? ನೀನೇ ಆಗ್ಲೇ ಹೇಳಿದಲ್ಲ ಇಬ್ರಿಗೂ 50-50 ಅಂತ, ಅದಕ್ಕೆ ಸುಮ್ಮನದೆ. ಅಯ್ಯೋ ನನ್ನ ಮಗನೇ, ಕಣ್ಣು ಮೂಗು ಎಲ್ಲ ಉರಿತಾ ಇದೆ ಈ ನೀರಲ್ಲಿ. ಅಲ್ಲೇ ಗಿರಿಜಿನ್ ಕಟ್ ಬಿಚ್ಚೋಣ ಬಾರೋ. ಏ ಚಿಲ್ಟು, ಆ ಚೋಟ್ ಮೆಣಸಿಕಾಯಿ ನನ್ನ ಮಗನ ಸುಮ್ಮನೆ ಬಿಡಲ್ಲ ಕಣ ನಾನು. ಅಯ್ಯೋ, ಅವ್ರು ಮತ್ತೆ ಬಂದ್ರು ಅನ್ಸುತ್ತೆ. ನೀವು ಹೊರಡಿ ಇಲ್ಲಿಂದ. ಅಮ್ಮ ನೀನು? ಅಯ್ಯೋ, ನಂಗೆ ನಿಮ್ಮಿಬ್ರದ ಚಿಂತೆ, ಮೊದಲು ಹೊರಡಿ. ಸರಿ ತಾತ ನಡಿ. ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನ ಬಂದು ಬಿಡಿಸ್ಕೊಂಡು ಹೋಗ್ತೀನಿ. ಬಾ ತಾತ ನೀನು. ನಾವು ಅವನನ್ನು ಬಿಡಲ್ವೋ ಅಥವಾ ಅವರೇ ನಮ್ಮನ್ನು ಸುಮ್ಮನೆ ಬಿಡಲ್ವೋ ಒಂದು ಗೊತ್ತಾಗ್ತಿಲ್ಲ. ಬಾರಣ ಮನೆಗೆ ಹೋಗ್ಬಿಡೋಣ. ಏಯ್, ಬರೀ ಮೈ ತಾಕ್ಕೊಂಡು ಹೋದವ್ರನ್ನೇ ಸುಮ್ಮನೆ ಬಿಡಲ್ಲ, ಗುರಾಯಿಸ್ಕೊಂಡು ಹೋಗ್ತೀನಿ. ಅಂಥದ್ರಲ್ಲಿ ಈ ಸ್ಥಿತಿಗೆ ತಂದವನು ಸುಮ್ಮನೆ ಬಿಡ್ತೀನಾ? ಅವ್ನು ಮುಗಿಸ್ತೀನಿ. ನಾವು ಆಗ್ಲಿಂದ ಅವನ್ನ ಮುಗಿಸ್ತೀವಿ ಅಂತಲೇ ಇದೀವಿ, ಆದ್ರೆ ಅವನೇ ನಮ್ಮನ್ನು ಮುಗಿಸ್ತಾವನೆ. ಮನೆಗೆ ಹೋಗ್ಬಿಡೋಣ ಬಾರಣ. ಈಗ ನೀನು ನನ್ನ ಜೊತೆ ಬರಲಿಲ್ಲ ಅಂದ್ರೆ ನಾನು ನಿನ್ನ ಮುಗಿಸ್ಬಿಡ್ತೀನಿ. ಸುಮ್ಮನೆ ಬಿಡಲ್ಲ ಬರ. ಏ ಶಿವಪ್ರಸಾದ್ ಹೆಂಡತಿ ಗಿರಿಜಾ, ಇವತ್ತು ನಿನ್ನ ಮಗನ ಕತೆ ಮುಗಿಸ್ತೀನಿ. ಅಣ್ಣ, ನಿನ್ ಕತೆನೂ ಬರೀತೀಯಾ? ನನಗೆ ಹೇಳೇ ಇರ್ಲಿಲ್ಲ. ಯಾವ ಕತೆ ಬರ್ದಿದ್ಯಾ? ಅಯ್ಯೋ ಕಿತ್ತೋದ್ ನನ್ನ ಮಗನೇ, ಅವನ ಕತೆ ಅಲ್ಲ, ಮೊದಲು ನಿನ್ನ ಕತೆ ಮುಗಿಸ್ಬೇಕು. ಬರ. ಏ ಚಿಂಟು, ದೇವ್ರೆ, ಈ ಮನೇಲಿ ಏನಪ್ಪ ನಡೀತಾ ಇದೆ? ಏನಣ್ಣ, ಯಾರು ಕಾಣ್ತಾನೆ ಇಲ್ಲ? ಖತರ್ನಾಕ್ ನನ್ನ ಮಕ್ಕಳು. ನೀನು ಮಂಚದ ಕೆಳಗಿದ್ದಾರೆ, ನಾನು ನೋಡು, ನಾನು ಈ ಕಡೆ ನೋಡ್ತೀನಿ. ಹಲೋ. ಏನಕ್ಕ ಸೀನ್ತಾ ಇದೆಯಾ? ಮಂಚದ ಕೆಳಗಿದಾರಾ? ಬಂದೆ. ಏ ತಾತ, ಅಯ್ಯೋ ನನ್ನ ಮಗನಲ್ಲಿ ನಶೆ ಇಡ್ತಿದಾರ ಅಂತ ಹೇಳಕ್ಕಾಗ್ಲಿಲ್ವೇನೋ? ಬಂದಿದ್ರಲ್ಲಿ 50-50 ಅಂತ ಹೇಳಿದ್ದಲ್ಲಣ್ಣ, ಅದಕ್ಕೆ 50 ನಿನಗೂ ಇರ್ಲಿ ಅಂತ ಕರೆದೆ. ತಾತ ಇದೇ ಕರೆಕ್ಟ್ ಟೈಮು, ಅಮ್ಮನ್ನ ಬಿಡಿಸ್ಕೊಳ್ಳೋಣ. ಸ್ಕಂದ ಮಾವ, ಏನ್ ಮಾಡ್ತಿದ್ರಿ? ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ತೊಂದ್ರೆನಾ ನಮಗ ಅವ್ರಗ? ಏನ್ ಹೇಳ್ತಿದ್ದೀರಾ ನೀವು? ಅಮ್ಮ ಇರೋದನ್ನೇ ಹೇಳ್ತಾ ಇರೋದು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವ್ರೇನ್ ಎದ್ ಬರಕ್ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಯಾಕಮ್ಮ ಏನಾಯ್ತು? ಅಲ್ಲಿ ನೋಡಿ. ಎಲ್ಲಿ ನೋಡಿ? ಅಲ್ಲಿ ನೋಡಿ. ಏಯ್, ಒಬ್ಬ ವಯಸ್ಸಾಗಿರೋ ಮುತ್ಕ, ಇನ್ನೊಬ್ಬ ವಯಸ್ಸೇ ಆಗದೆ ಇರೋ ಚಿಲ್ಕ. ನನ್ನ ಮಕ್ಕಳ ನಮ್ಮನ್ನೇ ಆಟ ಆಡಿಸ್ತೀರಾ? ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ಏ ಶಿಷ್ಯ, ಹೋಗಿ ಹಿಡ್ಕೊಳ್ಳೋ. ಜಿ ಹುಜೂರ್. Stop there! Thoughts
ಮೊಮ್ಮಕ್ಸ್ ತೋರ್ಸೋಣ ಇವ್ರಿಗೆ ನಮ್ಮ ಪರ್ಫಾರ್ಮೆನ್ಸು. ಓಕೆ. ಬನ್ರೋ, ಇವಾಗ ಬಾರೋ, ಬಾ. ಏಯ್. ಅಯ್ಯೋ ಉರಿ ಉರಿ ಉರಿ. ಜಾರ್ ಬಿದ್ದಿರೋದಕ್ಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಥೂ ನನ್ನ ಮಗನೇ. ಉರಿ, ಇದಕ್ಕೆಲ್ಲ ನಾನೇ ಸರಿ. ಅಯ್ಯೋ ಅಯ್ಯೋ ಇದನ್ನ ಎಲ್ಲ ಉರಿತಾ ಇದೆ. ಅದು ನೀವು ಯಾವಾಗ ಯಾವ ಆಂಗಲ್ನಲ್ಲಿ ಅಟ್ಯಾಕ್ ಮಾಡ್ತೀರಾ ಎಂಬುದು ನಮಗೆ ಗೊತ್ತಿರಲಿಲ್ಲ. ಹೌದು ಅದಕ್ಕೆ 360 ಡಿಗ್ರಿನಲ್ಲಿ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ವಿ. ಹೌದು ಅದಕ್ಕೆ ಎಣ್ಣೆ ಸುರಿದಿದ್ವಿ. ಹೌದು. ಅದು ಸಾಲಿಲ್ಲ ಅನ್ನಿಸ್ತು. ಅದಕ್ಕೆ ಖಾರದ ಪುಡಿ ಉದ್ರಿಸಿದ್ವಿ. ಅಯ್ಯೋ ಇಷ್ಟು ಸಾಲು ಅಂತ ಬೇಸಿಗೆಗೆ ಜ್ಯೂಸ್ ಮಾಡೋಣ ಅಂತ ನಿಮ್ಮೆಣ್ಣೆ ತರಿಸಿದ್ವಿ. ಅದನ್ನು ಕತ್ತರಿಸ್ಬಿಟ್ಟು ಹಿಂಡ್ಬಿಟ್ಟಿದ್ವಿ. ಖಾರ ಹುಳಿ, ಖಾರ ಹುಳಿ, ಒಳ್ಳೆ ಕಾಂಬಿನೇಷನ್. ಒಂದೇ ಒಂದು ಸಣ್ಣ ತರಿಸಿದ ಗಾಯ ಇದ್ರು ಚುರು 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 ಅಂತಿರುತ್ತೆ. ಅಯ್ಯೋ ನನ್ನ ಮಗನೇ ಹೇಳೋದಲ್ವೇನಲ್ಲೇ. ನೀನು ಮುಂಚೆನೇ ಹೇಳಿದ್ದಲ್ಲಣ್ಣ 50-50 ಅಂತ, ಅದಕ್ಕೆ ನಿನ್ 50 ನೋಡ್ಲಿ ಅಂತ ಸುಮ್ಮನಾದೆ. ಏನಾಗ್ತಿದೆ ಇಲ್ಲಿ? ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಾ ಇಲ್ಲ. ಮಾವ, ಸ್ಕಂದ, ನೀವಿಬ್ರು ನಿಜವಾಗ್ಲೂ ಗ್ರೇಟ್. ಬನ್ನಿ ಕಟ್ಬಿಚ್ಚಿ. ಕೊಲೆ ಮಾಡಬಾರ್ದು, ಬರೀ ಕಳ್ತನ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಿಮ್ಮ ರಕ್ತ ಕುಡಿತೀನಿ. ಮಾವ, ಸ್ಕಂದ, ಓಡಿ 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 ಓಡಿ. ಅಪ್ಪ, ಏನಮ್ಮ ಓಡಿಸ್ಕೊಂಡ್ ಬಂದಾಗ ಓಡೋದಳು, ಈಗಿಷ್ಟು ಧೈರ್ಯವಾಗಿ ನಿಂತಿದ್ಯಾ? ನಮ್ಮನ್ನೇ ಎದುರಿಸೋ ಅಷ್ಟು ಧೈರ್ಯನಾ? ಏನೋ ಗುರಾಯಿಸ್ಬಿಟ್ರೆ ಎದುರ್ಕೊಬಿಡ್ತೀವಾ? ಮಕ್ಕಳು, ಹೆಣ್ಮಕ್ಳು, ವಯಸ್ಸಾದವರು ಅಂದರೆ ಆಟ ಅನ್ಕೊಂಡಿದ್ದೀರಾ? ನಾವು ಕೈಲಾಗದೆ ಇರೋರಲ್ಲ, ಇದುವರೆಗೂ ಯಾರ ಮೇಲೂ ಕೈ ಮಾಡದೇ ಇರೋರು. ಒಂದು ಸಲ ಕೈ ಮಾಡಿದ್ರೆ ಟೈಮ್ ನೋಡ್ಕೊಳಕ್ಕೆ ನಿಮ್ಮ ಕೈಗಳೇ ಇರಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲಣ್ಣ. ಈ ರುದ್ರ ರೂಪನ ನೋಡಕ್ಕಾಗ್ದೆ ಎದ್ರಿಕಂಡೆ ಸತ್ತೋಗ್ಬಿಡ್ತೀನಿ ಕನ್ನಡ. ಆಯ್ತಾ ಇಲ್ಲ ಕನ್ನಡ, ಆಯ್ತಾ ಇಲ್ಲ. ಏಯ್, ಇನ್ ಮಾತ್ಬೇಡ, ಏಕ್ ಮಾರ್ದೋ ತುಗಡ. ಏ ಶಿಷ್ಯ, ನೀನ್ ಹೋಗ ಪೇಂಟ್ ಡಬ್ಬ ಎತ್ಕೊಳ್ಳೋ, ನಾನು ಇವ್ರನ್ನ ನೋಡ್ಕೊಂತೀನಿ. ಆಯ್ತಣ್ಣ. ನಮ್ಮನೆ ವಸ್ತುಗಳನ್ನ ಹೇಗ್ ಬೇಕಾದ್ರೂ ಕದ್ಕೊಂಡು ಹೋಗಿ, ನಮ್ಮ ಹಣೆ ಬರ ಅಂತ ಸುಮ್ಮನೆ ಆಗ್ತೀವಿ. ಆದ್ರೆ ನಮ್ನ ನಂಬಿ ಆ ಪೇಂಟರ್ಸ್ ಇಟ್ಟೋಗಿರೋ ಪೇಂಟ್ ಡಬ್ಬನೇನಾದ್ರೂ ಮುಟ್ಟಿದ್ರು ಜನ್ಮ ಜಾಲ ಆಡ್ಬಿಡ್ತೀವಿ. ನಮ್ಮ ಜೀವ ಹೋದ್ರೂ ಆ ಪೇಂಟ್ ಡಬ್ಬಗಳನ್ನ ಮಾತ್ರ ಮುಟ್ಟಕ್ ಬಿಡಲ್ಲ. ನಿಮ್ ಜೀವಕ್ಕಿಂತ ಪೇಂಟ್ ಡಬ್ಬ ಮುಖ್ಯನಾ? ಹೌದು, ಅದು ₹1 ಆಗಿರ್ಲಿ, 1,000 ರೂಪಾಯಿದೇ ಆಗಿರ್ಲಿ, ಪೇಂಟರ್ಸು ನಮ್ಮನ್ನ ನಂಬಿ ಇಟ್ಟು ಹೋಗಿರೋ ವಸ್ತುಗಳು. ನಂಬಿಕೆಗೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ಅದನ್ನ ಜೀವ ಹೋದ್ರೂ ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ, ನಾವು ಮಾತ್ರ ಅದನ್ನ ಮುಟ್ಟೋದಕ್ಕೆ ಬಿಡಲ್ಲ. ಸಾಕಕ್ಕ, ಸಾಕು.
ಇನ್ನೇನು ಹೇಳ್ಬೇಡಿ. ಅಕ್ಕಾರ ಅಂದ್ರೆ ನೀವು ನಾವು ನಿಮ್ಮ ಮನೆಗೆ ಬಂದು ಪೇಂಟರ್ಸು.